ನಮಸ್ಕಾರ ವೀಕ್ಷಕರೇ, ನಿಮ್ಮ ಅಂಗಾಳ ಪರಮೇಶ್ವರಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇಂದು ನಾನು ನಿಮಗೆ ತುಳಸಿ ಎಲೆಯಿಂದ ನಾವು ಇಷ್ಟಪಟ್ಟವರನ್ನ ಹೇಗೆ ವಶೀಕರಣ ಮಾಡೋದು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಅಂಗಾಳ ಪರಮೇಶ್ವರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಬಂಧು ಮಿತ್ರರು ಮತ್ತು ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಇದನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಎಷ್ಟು ಆಗುತ್ತೆ ಅಷ್ಟು ಶೇರ್ ಮಾಡೋದಕ್ಕೆ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಇದೇ ರೀತಿಯ ಉಪಯುಕ್ತತೆಯ ವಿಡಿಯೋಗಳನ್ನು ನಿಮಗಾಗಿ ನಾನು ಪ್ರತಿನಿತ್ಯ ತಗೊಂಡು ಬರ್ತೀನಿ. ವೀಕ್ಷಕರೇ, ಮೊದಲಿಗೆ ನಾವು ಇಷ್ಟಪಟ್ಟವರನ್ನು ನಮ್ಮ ಕಡೆ ವಶೀಕರಣ ಮಾಡ್ಕೊಳ್ಳೋದಕ್ಕೆ ನಿಮಗೆ 2 ತುಳಸಿ ಎಲೆ ಬೇಕಾಗುತ್ತೆ ಮತ್ತು ಒಂದು ಕೆಂಪು ಪೆನ್ ಬೇಕಾಗುತ್ತೆ. 2 ತುಳಸಿ ಎಲೆಯನ್ನು ತೆಗೆದುಕೊಂಡು ಕೆಂಪು ಪೆನ್ನನ್ನು ತಗೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ನಿಮ್ಮ ಮನೆ ದೇವರನ್ನು ನೆನೆಸಿಕೊಳ್ತಾ, ನಿಮ್ಮ ಕುಲದೇವತೆಯನ್ನು ನೆನೆಸಿಕೊಳ್ತಾ, ನಾನು ಇಷ್ಟಪಟ್ಟವರನ್ನ ನನ್ನ ಕಡೆ ವಶೀಕರಣ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಅವರು ಬೇಕಾಗಿದ್ದರೆ ಅದಕ್ಕೋಸ್ಕರ ಈ ಕ್ರಿಯೆಯನ್ನು ಮಾಡ್ತಿದ್ದೀನಿ ಅಂತ ಮನಸ್ಸಿನಲ್ಲೇ ಒಂದು ಸಂಕಲ್ಪವನ್ನು ಇಟ್ಕೊಳ್ಳಿ. ಸಂಕಲ್ಪವನ್ನು ಇಟ್ಟುಕೊಂಡು ಆದ ಮೇಲೆ ಆ ತುಳಸಿ ಎಲೆಯ ಮೇಲೆ ನಿಮ್ಮ ಮತ್ತು ಅವರ ಹೆಸರನ್ನು ಬರೆಯಿರಿ. ಹೆಸರನ್ನು ಬರೆದು ಆದ ಮೇಲೆ ಒಂದರಲ್ಲಿ ನಿಮ್ಮ ಹೆಸರು, ಇನ್ನೊಂದರಲ್ಲಿ ಅವರ ಹೆಸರು ಬರೆದು ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ನಾನು ಏನು ಮಂತ್ರವನ್ನು ಕೊಡ್ತೇನೋ ಆ ಮಂತ್ರವನ್ನು 1008 ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಆ 2 ಎಲೆಯನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ಮರದ ಕೆಳಗಡೆ, ಅರಳಿ ಮರ ಅಥವಾ ಆಲದ ಮರ, ಏಕೆ ಗಿಡ, ಈ 3 ಗಿಡ ಯಾವುದಾದರೂ ಒಂದು ಮರದ ಕೆಳಗಡೆ ಅದನ್ನು ಮಣ್ಣಿನಲ್ಲಿ ಹೂತು ಬಂದುಬಿಡಿ, ಸಾಕು. ಇಷ್ಟು ಕ್ರಿಯೆ ನೀವು ಮಾಡಿದ್ದೇ ಆದಲ್ಲಿ ಅವರು ನಿಮಗೆ ವಶೀಭೂತರಾಗ್ತಾರೆ. ಮತ್ತೊಂದು, ಅವತ್ತಿನ ದಿನ ಅಂದರೆ ಈ ಕ್ರಿಯೆಯನ್ನು ನೀವು ಭಾನುವಾರ, ಮಂಗಳವಾರ, ಗುರುವಾರ, ಶುಕ್ರವಾರ ಮಾಡ್ಬೋದು. ಈ ಕ್ರಿಯೆಯೆಲ್ಲ ಮಾಡಿ ಆದ ಮೇಲೆ ಮರದ ಹತ್ತಿರ ಇಟ್ಟು ಬಂದ ಮೇಲೆ ಯಾರಾದರೂ ಒಂದು 3 ಜನಕ್ಕೆ ಅಥವಾ 5 ಜನಕ್ಕೆ ಊಟವನ್ನು ತಿನ್ನಿಸ್ಬಿಡಿ. ಅವರ ಹೆಸರಲ್ಲಿ ಯಾರು ನೀವು ಇಷ್ಟಪಡ್ತಾ ಇದ್ದೀರೋ ಅವರ ಹೆಸರಿನಲ್ಲಿ ಒಂದು 5 ಜನಕ್ಕೆ ಊಟ ತಿನ್ನಿಸ್ಬಿಡಿ, ಸಾಕು ವೀಕ್ಷಕರೇ. ಆಮೇಲೆ ನೋಡಿ ಚಮತ್ಕಾರ, ಅವರಾಗಿ ಅವರೇ ನಿಮ್ಮ ಹಿಂದೆ ಬರ್ತಾರೆ. ಅದಕ್ಕೆ ಮಂತ್ರ ಹೀಗಿದೆ ನೋಡಿ: ಓಂ ನಮೋ ಕಟು ವಿಕಟ ಘೋರ ರೂಪಿಣಿ ಅಮುಖಿ ಮಂ ವಶ್ಯಂ ಕುರು ಕುರು ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ: ಓಂ ನಮೋ ಕಟು ವಿಕಟ ಘೋರ ರೂಪಿಣಿ ಅಮುಖಿ ಮಂ ವಶ್ಯಂ ಕುರು ಕುರು ಸ್ವಾಹ. ಅಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ ಈ ಮಂತ್ರ ಪಠನೆ ಮಾಡಿ. ಖಂಡಿತ ನಿಮಗೆ ಫಲಿತಾಂಶ ಸಿಕ್ಕೇ ಸಿಗುತ್ತೆ. ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ವೀಕ್ಷಕರೇ.